ಈಗ ರೀಸೆಂಟ್ ಆಗಿ ನೋಡ್ತಾ ಇರೋದ್ರೆ ಗಿಲ್ಲಿ ನಟ ಗೆಲ್ಲಿ ನೋಡಿದ್ರೆ ಗಿಲ್ಲಿ 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 ಗಿಲ್ಲಿಯಲ್ಲಿ ಏನಾದ್ರು ಚೇಂಜಸ್ ಇದೆಯಾ? ಏನಾದ್ರು ಗೆಲ್ಬೋದಾ? ಯಾವ ರೀತಿ ಸರ್ ಆಕ್ಚುಲಿ ನಾನು ತುಂಬ ಕಡೆ ಹೇಳ್ತಾ ಇರ್ತೀನಿ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ, ಗಾದೆ ಸುಳ್ಳಾದ್ರೂ ನನ್ನ ಮಾತು ಸುಳ್ಳಾಗಲ್ಲ ಅನ್ನೋಷ್ಟು ರಿಸರ್ಚ್. ಸೊ ಖಂಡಿತವಾಗ್ಲೂ ಗಿಲ್ಲಿ ಗೆಲ್ಲುವಂಥ ಲಕ್ಷಣಗಳು, ಅದೃಷ್ಟ 25 ಭಾಗ ವರ್ಕ್ ಮಾಡಿದ್ರೆ 75 ಭಾಗ ಅವನು ಹಾರ್ಡ್ ವರ್ಕ್ ಮಾಡ್ತಿದೆ. ತುಂಬ ಜನ ಗೊತ್ತಿಲ್ಲದವರೆಲ್ಲ ಹೇಳ್ತಿರ್ತಾರೆ ಅದೃಷ್ಟ ವರ್ಕ್ ಮಾಡುತ್ತೆ ಅಂತ. ಖಂಡಿತ ಅದೃಷ್ಟ ಬಂದ್ಬಿಟ್ಟು 25 ಭಾಗ ವರ್ಕ್ ಮಾಡುತ್ತೆ, 75 ಭಾಗ ಅವನ ಎಫೆಕ್ಟ್. ಅವನು ಗೇಮಲ್ಲಿ ಬಿಟ್ಟರು ಅದರಲ್ಲೂ ಕೂಡ ನಂಬರ್ 1 ಬರ್ತಾ ಇದೆ ಗೇಮ್ಸ್ ಅಲ್ಲೂ ಕೂಡ. ಸುಮ್ಮನೆ ಅವನ್ನ ಕ್ಯಾಪ್ಟನ್ ಮಾಡಲ್ಲ ಬಿಗ್ ಬಾಸ್ ಅಲ್ಲಿ, ಅರ್ಥ ಆಯ್ತಾ ಸರ್? ಆಮೇಲೆ ಸುದೀಪ್ ಅವರು ಕೂಡ ಇಡೀ ಬಿಗ್ ಬಾಸ್ ಅಲ್ಲಿ ಕಲರ್ಫುಲ್ ಬಹಳ ಮುಖ್ಯ ಸರ್. ಯಾವಾಗಲೂ ಬಿಗ್ ಬಾಸ್ ನಗ್ನಗ್ತಾ ಇರುತ್ತೆ ಅನ್ನೋದಕ್ಕೆ ಕಾರಣ ಓನ್ಲಿ ಫಾರ್ ಗಿಲ್ಲಿನೇ. ಸೊ ಟಾರ್ಗೆಟ್ ಮಾಡಿ ಬೇಕು ಅಂತ ಸೋಲಿಸ್ಬೇಕಷ್ಟೇನೆ ಸರ್. ಬೇಕು ಅಂತ ಸೋಲಿಸಿದ್ರೆ ನಾವೇನೋ ಮಾಡೋಕ್ಕಾಗಲ್ಲ. ಈಗ ಬೇಕು ಅಂತ ಏಕಾಏಕಿ ನೀವೇ ಬಂದ್ಬಿಟ್ಟು ನಿಮ್ಮ ತಲೆ ಮೇಲೆ ನೋಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ನೆಕ್ಸ್ಟ್ ರಿಯಾಕ್ಟ್ ಮಾಡೋದು ಜಾಸ್ತಿ. ಬಟ್ ಆದ್ರೂ ನನ್ನ ಪ್ರಕಾರ ಒಳ್ಳೆ ಆಟಗಾರ, ಒಳ್ಳೆ ಜಾದಗಾರ, ಒಳ್ಳೆ ಟ್ಯಾಲೆಂಟೆಡ್, ಎಲ್ಲಿ ಹೆಂಗೆ ಟಾಲ್ ಕೊಡಬೇಕು ಅಂತ ಗೊತ್ತಿದೆ. ಸೊ ಕೆಲವರೆಲ್ಲ ನನಗೆ ಕಮೆಂಟ್ ಮಾಡ್ತಿರ್ತಾರೆ, ರಕ್ಷಿತಾ ಗೆಲ್ಲಬೇಕು, ಅವ್ರು ಗೆಲ್ಲಬೇಕು, ಇವ್ರು ಗೆಲ್ಲಬೇಕು ಅಂತ. ಅವನು ಒಬ್ಬರು ನಟಲ್ಲ, ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು, ರಚಿತಾ ರಾಮ್ ಅವರು ಇಡೀ ವೇದಿಕೆಗಳಲ್ಲಿ ಟಿವಿಲಿ ಪ್ರೋಗ್ರಾಮ್ ಕೊಡುವಾಗಲೂ ಅಷ್ಟೇ ಸರ್. ಗಿಲ್ಲಿ ನಟ ಇದ್ರೆ ಅವ್ನು ನಾನ್ ಸ್ಟಾಪ್ ಡೈಲಾಗ್ಗಳು ಹೇಳ್ತಾನೆ ಸರ್, ಎಷ್ಟು ಚೆನ್ನಾಗಿರ್ತಾನೆ ಸರ್ ಅವನು. ನಾನು ಹೇಳ್ತಿರ್ತೀನಿ, ತುಂಬ ಜನ ಹೇಳ್ತಿರ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ದೇವರನ್ನೇ ಹೇಳ್ತೀನಿ, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಸ್ವಾರ್ಥ ನನಗಿಲ್ಲ. ಟ್ಯಾಲೆಂಟ್ ಇದ್ದವನು, ಅವ್ರು ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಯಾರೇ ಆಗಿರಲಿ, ಎಲ್ರಿಗೂ ಕಲೆ ಸರಸ್ವತಿ ಯಾರಪ್ಪನ ಮನೆ ಸೊತ್ತು ಸರ್, ಅರ್ಥ ಆಯ್ತಾ? ನೋಡಿ, ಬರೀ ಬಡವ್ರ ಮಕ್ಕಳೇ ಬದುಕಬೇಕು ಅನ್ನೋದಿದ್ರೆ ಪುನೀತ್ ರಾಜ್ಕುಮಾರ್ ದೇವರೇ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಪುನೀತ್ ರಾಜ್ಕುಮಾರ್ ಅವರ ತಂದೆಯವರು ನಟ ಭಯಂಕರ, ಆಡು ಮಟ್ಟದ ಸೊಪ್ಪಿಲ್ಲ, ಅವ್ರು ಮಾಡದೇ ಇರೋ ಸಿನಿಮಾಗಳೇ ಇಲ್ಲ ಸರ್. ಅವ್ರ ಬಗ್ಗೆ ಯಾಕೆ ದೇವ್ರ ಆಗ್ಬಿಟ್ಟ? ಸೊ ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡಿರ್ತಾರೆ ಸರ್ ಪುನೀತ್ ರಾಜ್ಕುಮಾರ್ ಅವರು. ನೋಡಿ, ನಾನು ಎಷ್ಟೋ ವಿಚಾರಗಳನ್ನ ಅಳವಡಿಸ್ಕೊತೀನಿ, ನೀವು ಎಷ್ಟೋ ವಿಚಾರ, ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ಬರೀ ಅವ್ರ ಕಾಲು ಎಳ್ಕೊಂಡು ಕೂತ್ಕೊಂಡು ಅವ್ರ ಕಾಲು ಕೆಳಗಡೆ ಇರ್ತಾರೆ. ಸೊ ದಯವಿಟ್ಟು ಅವರಲ್ಲಿರುವಂಥ ಒಳ್ಳೊಳ್ಳೆ ವಿಚಾರಗಳನ್ನ ಅಳವಡಿಸ್ಕೊಂಡ್ರೆ ಖಂಡಿತ ಗ್ರೋತ್ ಆಗೇ ಆಗ್ತಾರೆ. ಬಿಗ್ ಬಾಸ್ ಅಲ್ಲಿ 100% ಅಲ್ಲ, 1000% ಗೆಲ್ಲುವಂಥ ಲಕ್ಷಣಗಳು ಕೂಡಿ ಕಳೆದು ಬಾಕ್ಸಿ ಗುಣಿಸಿ ಎಲ್ಲ ವಿಚಾರದಲ್ಲೂ ನೀವು ನೋಡಿ ಸರ್, ಎಲ್ಲ ವಿಚಾರದಲ್ಲೂ ತಗೊಳ್ಳಿ. ಖಂಡಿತವಾಗ್ಲೂ ಗಿಲ್ಲಿಗೆ ಈ ಸಲ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗೋ ಎಲ್ಲ ಲಕ್ಷಣಗಳು ತುಂಬಿ ತೊಡುತ್ತಾರೆ. ಈಗ ಸಂಖ್ಯಾಶಾಸ್ತ್ರದ ಮೂಲಕ ಸರ್ ಖಂಡಿತ. ನಾನು ಆಕ್ಚುಲಿ ಗಿಲ್ಲಿ ಅನ್ನೋ ನಟಕ್ಕೆ ಅಕ್ಷರಕ್ಕೆ ನನ್ನ ಮನೇನೂ ಹೇಳಿದೆ, ಇನ್ನೊಂದ್ಸಲ ಹೇಳ್ತೀನಿ. ಗಿಲ್ಲಿ ಅಲ್ವಾ ಸರ್? ಕರೆಕ್ಟ್ ಅಲ್ಲ ಸರ್? ಜಿಗೆ 3 ಬರುತ್ತೆ, 3 ಅಧಿಪತಿ, ಅರ್ಥ ಆಯ್ತಾ? ಈಗ ಯಾವ ವರ್ಷ ನಡೀತಾ ಇದೆ ಸರ್? 2026 ಸರ್. 2 2 4 6 10 0 ಸೈಲೆಂಟ್ ಆಯ್ತು ಸರ್. 1 ಬಂತು ಸರ್. 1ಕ್ಕೂ 3ಕ್ಕೂ ಹೆವಿ ಲವ್ ಸರ್. ಸರ್ 1ನೇ ತಾರೀಕಲ್ಲಿ ಹುಟ್ಟಿರೋರು, ಇವತ್ತಿಂದ ನಿಮ್ಮಿಂದ ಒಂದು ಇಡೀ ಕರ್ನಾಟಕ ಜನತೆಗಳು ಫ್ರೀಯಾಗಿ ಒಂದು ಟಿಪ್ಸ್ ಸಿಕ್ಬಿಡ್ಲಿ, ಅರ್ಥ ಆಯ್ತಾ? 1ನೇ ತಾರೀಕಲ್ಲಿ ಹುಟ್ಟಿರೋರು, 10ನೇ ತಾರೀಕಲ್ಲಿ ಹುಟ್ಟಿರೋರು, 19ನೇ ತಾರೀಕಲ್ಲಿ ಹುಟ್ಟಿರೋರು, ಮತ್ತೆ 28ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಸರ್ ಈ ವರ್ಷ ಸರ್ ತುಂಬಾ ಒಳ್ಳೆಯದು. ಆಮೇಲೆ ನಾನು ಹೇಳಿರೋದು 1ನೇ ತಾರೀಕಲ್ಲಿ ಹುಟ್ಟಿರೋರಿಗೆ, ಈ 3ನೇ ತಾರೀಕಲ್ಲಿ ಹುಟ್ಟಿರೋರು ಫ್ರೆಂಡ್ಶಿಪ್ ಒಳ್ಳೇದಾಗುತ್ತೆ. ಇದು ಈ ಇಯರ್ಗೆ ಲಕ್ಕಿ. ಇದು 3 ಗುರುಬಲ ಅಂತ ಹೇಳ್ತೀವಿ. 3ಕ್ಕೆ ಅಧಿಪತಿ ಗುರು, ಅರ್ಥ ಆಯ್ತಾ? 1ಕ್ಕೆ ಅಧಿಪತಿ ಸೂರ್ಯನ ಕಿಂಗ್ ರಾಜ ಅಂತ ಹೇಳ್ತೀವಿ, ಅರ್ಥ ಆಯ್ತಾ? ಸೊ ಇವತ್ತು ಗಿಲ್ಲಿ ಗೆಲ್ಲುವಂಥ ಲಕ್ಷಣಗಳು ಜಾಸ್ತಿ ಇದೆ ತುಂಬ. ಎಲ್ಲರೂ ಅಶ್ವಿನಿ ಗೌಡ ಅಂತ ಹೇಳ್ತೀರಾ, ದೇವರನ್ನೇ. ಅಶ್ವಿನಿ ಮೇಡಮ್ ಫೈನಲ್ಗೆ ಬರ್ಬೋದು, ಯಾಕೆಂದ್ರೆ ಒಂದು ಲೇಡೀಸನ್ನ ಫೈನಲ್ಗೆ ತಂದಿಲ್ಲ ಅಂದ್ಬಿಟ್ಟು ಫೈನಲ್ಗೆ ತರೋ ಅಂತ ಹೋಮ್ ವರ್ಕ್ ಜಾಸ್ತಿ ಮಾಡ್ಬೋದು. ಕಾವ್ಯ ಮೇಡಮು ಬರ್ಬೋದು, ಬಟ್ ಕಾವ್ಯ ಮೇಡಮು ಗೆಲ್ಲಲ್ಲ. ಯಾಕೆ ಗೆಲ್ಲಲ್ಲ? ನನಗೆ ಗೆಲ್ಲಬೇಕು ಅಂತ ಆಸೆ, ಬಟ್ ಸರಸ್ವತಿ ಈಗ ನನಗೇನಾಗುತ್ತೆ, ವರ್ಷಕ್ಕೆ 300 ಸಿನಿಮಾ ರಿಲೀಸ್ ಆಗುತ್ತೆ ಸರ್. ಎಷ್ಟು? 300 ಸಿನಿಮಾ ರಿಲೀಸ್ ಆಗುತ್ತೆ ಸರ್. 300 ಸಿನಿಮಾದಲ್ಲಿ ಸರ್ ಹಿಟ್ಟಾಗದು ಎಷ್ಟಿರ್ಬೋದು? 3 ಅಲ್ವಾ ಸರ್? ಸರ್ 275 ಸಿನಿಮಾ ಮೇಲೆ ನನಗೆ ದ್ವೇಷ ಇಲ್ಲ, ಪ್ರೀತಿನೇ ಇದೆ, ಬಟ್ ಕಂಟೆಂಟ್ ಇದ್ದವ್ರು ಮಾತ್ರ ಗೆಲ್ತಾರೆ ಸರ್. ಕರೆಕ್ಟಾ ನಾನು ಹೇಳ್ತಿರೋದು? ಸೊ ಇಲ್ಲಿ ಕಾವು ಮೇಡಮ್ ಅಂದ್ರೆ ನನಗೆ ಇಷ್ಟ, ಅಶ್ವಿನಿ ಮೇಡಮ್ ಅಂದ್ರೆ ಇಷ್ಟ, ಬಿಗ್ ಬಾಸ್ ಅಲ್ಲಿ ಇರೋರು ಎಲ್ಲರೂ ಇಷ್ಟ, ನಮ್ಮ ಕನ್ನಡಿಗರು ಅಂದ್ರೆ ಖಂಡಿತ ಇಷ್ಟ ರೀ. ನೀವಂದ್ರೂ ನನಗಿಷ್ಟ, ಬಟ್ ಆದ್ರೂ ವಿಚಾರ ಅಂತ ಬಂದ್ರೆ ಕಂಟೆಂಟ್ ಮಾತ್ರನೇ ಗೆಲ್ಬೇಕು. ಇಲ್ಲಿ ಬಡವ್ರ ಮಕ್ಕಳು, ಶ್ರೀಮಂತರ ಮಕ್ಕಳಲ್ಲ. ಆಮೇಲೆ ನಿನ್ನೆ ಒಂದು ವಿಡಿಯೋ ನಾನು ನೋಡಿದೆ, ಗಿಲ್ಲಿ ಬಗ್ಗೆ ತುಂಬಾ ಕೆಲವರು ಕೇವಲವಾಗಿ ಮಾತಾಡ್ತಿದ್ರು. ಅಂದ್ರೆ ಸ್ಲಮ್ ಜನಗಳು, ಗಿಲ್ಲಿಗೆ ಯಾರ್ಯಾರು ಓಟ್ ಹಾಕ್ತಾರೋ ಅವರೆಲ್ಲ ಸ್ಲಮ್ ಜನಗಳು ಅಂತ ಹೇಳ್ತಾ ಇದ್ರು. ತಪ್ಪು. ಆ ಮಾತುಗಳೆಲ್ಲ ಬಳಕೆಗಳನ್ನ ನಾವು ಮಾಡಬಾರ್ದು. ಇನ್ನೊಬ್ಬರ ಬಗ್ಗೆ ಒಳ್ಳೇದನ್ನ ಹೇಳೋ ಶಕ್ತಿ ನಮಗಿರುತ್ತೆ ಸರ್, ಕೆಟ್ಟದನ್ನ ಹೇಳೋ ರೈಟ್ಸ್ ನಮ್ಗೆ ಯಾರಿಗೂ ಇರಲ್ಲ ಸರ್. ಒಂದು ಆಯ್ಕೆ, ನನ್ನ ಒಪಿನಿಯನ್ ಹೇಳ್ಬೋದು ಅಷ್ಟೇನೆ.
ಕಡಾಖಂಡಿತವಾಗಿ ತುಂಬಾ ಮಾಧ್ಯಮಗಳಲ್ಲಿ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬಾ ಕೆಟ್ಟದಾಗೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ ಇವತ್ತು ಕರ್ನಾಟಕ ಜನತೆಗಳು 7 ಕೋಟಿ 6 ಕೋಟಿ 7 ಕೋಟಿ ಜನಸಂಖ್ಯೆ ಹೆಚ್ಚು ದಿನೇ ದಿನೇ 5 ಕೋಟಿ ಇತ್ತು 6 ಕೋಟಿ ಆಯ್ತು 6 ಕೋಟಿಯಿಂದ 7 ಕೋಟಿ ಆಯ್ತು. ಸೊ ಈಗ ಏನಾಗುತ್ತೆ ಸರ್, ಇಷ್ಟು ಕೋಟಿ ಜನಸಂಖ್ಯೆಯಲ್ಲಿ ನನ್ನ ಪ್ರಕಾರ ಒಂದು 5 ಕೋಟಿ ಜನಸಂಖ್ಯೆ ಇಷ್ಟಪಡ್ತಾರೆ ಸರ್. ಈಸ್ ದ ವಿನ್ನರ್ ಸರ್. ಅರ್ಥ ಆಯ್ತಾ? 1 ಕೋಟಿ ಜನಸಂಖ್ಯೆ ಅಶ್ವಿನಿ ಮೇಡಮ್ನ ಇಷ್ಟಪಡ್ಬೋದು, 1 ಕೋಟಿ ಕಾವ್ಯನ ಇಷ್ಟಪಡ್ಬೋದು, ಬಟ್ ಆದ್ರೂ ಕಂಟೆಂಟ್ ಇರೋರೇ ಗೆಲ್ಲಕ್ಕೆ ಸಾಧ್ಯ ಅನ್ನೋದಕ್ಕೆ ಸರ್. ಇನ್ನೊಂದು, ಈಗ ಕಂಟೆಂಟ್ ಇರುತ್ತೆ, ಒಳ್ಳೆ ಆಡ್ತಾ ಇರ್ತಾರೆ, ಬಟ್ ಅದಕ್ಕೆ ಹೆಸರು ಕೂಡ ಆಗುತ್ತಾ? ಹೆಸರು ಕೂಡ ಲಕ್ಷ ಬೇಕಾಗಿದೆ ಸರ್. ಸರ್ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಮನುಷ್ಯನ ಜಾಡೆ ಬರನೇ ಚೇಂಜ್ ಆಗುತ್ತೆ ಸರ್. ಹೆಂಗಿದು ಮಿರಾಕಲ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಇವತ್ತು ನಿಮ್ಮ ವೇದಿಕೆ ಮುಖಾಂತರ ಒಳ್ಳೆ ಥಾಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹಳೆ ಕಾಲದಲ್ಲಿ ತೆಂಗಿನ ಇದು ಮಾವಿನ ಹಣ್ಣಿನ ಮರ ನೆಡ್ತಾ ಇದ್ರು ಸರ್. ತುಂಬಾ ಎತ್ತರದಲ್ಲಿ ಹೋಗ್ಬಿಡ್ತಿತ್ತು, ಕಲ್ಲು ಹೊಡಿಬೇಕಿತ್ತು, ಕಲ್ಲು ಹೊಡೆದು ನೋಯ್ಬೇಕಿತ್ತು, ಇಲ್ಲ ಮರಕ್ಕತ್ತೆ ಮಾವಿನಕಾಯಿ ಕೆಡಬೇಕಿತ್ತು ಸರ್. ಅದು ಒಂದು ಮಾವಿನಕಾಯಿ ಫಲ ಕೊಡೋಕ್ಕೆ ಮಿನಿಮಮ್ 10 ವರ್ಷ ಟೈಮ್ ಬೇಕಿತ್ತು. 7 ವರ್ಷ 10 ವರ್ಷ 12 ವರ್ಷ ಅಂದ್ರೆ ದೊಡ್ಡದಾಗಿ ಬೆಳಿಬೇಕು ಅಂದ್ರೆ ಟೈಮ್ ಬೇಕಾಗಿತ್ತು ಸರ್. ಒಂದೊಂದು ತಲೆಮಾರುಗಳು ನೋಡ್ಬಿಟ್ಟಿರೋರು ಕರೆಕ್ಟ್ ತುಂಬಾ ಎತ್ತರ ಹೋಗೋದು ಸರ್. ಕಲ್ಲು ಹೊಡೆದ್ರು ಬೀಳ್ತಿರ್ಲಿಲ್ಲ. ನನಗೆ ಚೆನ್ನಾಗಿ ನೆನಪಿದೆ, ತೆಂಗಿನಕಾಯಿ ಯಾವುದು ಮಾವಿನ ಹಣ್ಣಿಗೆ ಕಲ್ಲು ಹೊಡೆದು ನನ್ನ ಕೈಯೇ ನೋವು ಬಂದ್ಬಿಟ್ಟಿರೋದು ಸರ್. ಇವತ್ತಿನ ಕಾಲದಲ್ಲಿ ನೀವು ಒಂದು ಕಸಿ ಮಾಡಿರೋವಂಥದ್ದು ಮಾವಿನಕಾಯಿ ನೋಡಿ, ಇವತ್ತು ಇಟ್ಕೊಂಡಿರಿ ಸರ್. ಒಂದು ವರ್ಷದಲ್ಲೆಲ್ಲ ಹಣ್ಣುಗಳು ಬಿಡ್ತಿರುತ್ತೆ, ಹೂಗಳು ಬಿಡ್ತಿರುತ್ತೆ, ಕೈಗೆ ಸಿಗ್ತಿರುತ್ತೆ. ಹೆಣ್ಣು ಮಕ್ಳಿಗಂತೂ ಪರಮಾನಂದ ಮಾವಿನ ಹಣ್ಣಿನ ಲೋಕಕ್ಕೆ ಹೂವಿನ ಲೋಕಕ್ಕೆ ಬಿಟ್ಬಿಟ್ರೆ ಹೆಣ್ಣು ಮಕ್ಳು ಮಾವಿನಕಾಯಿ, ಗಿಳಿ ಮಾವಿನಕಾಯಿ, ಕಸ್ ಮಾವಿನಕಾಯಿ ಎಲ್ಲ ತೋಪುಗಳು ಈಗ ನೋಡಿ ಅದೇ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಆಕ್ಚುಲಿ. ಹಾಗೆ ಕಸಿ ಮಾಡಿದ್ರೆ ಈಗಿನ ಕಾಲದನ್ನ ಕೆಲವೊಂದು ಪ್ರಯೋಗನ ಮಾಡಿದ್ರೆ ಹೇಗೆ ಬೇಗ ನಮಗೆ ಫಲ ಕೊಡುತ್ತೋ ಅದೇ ರೀತಿ ಮನುಷ್ಯನ ಹೆಸರು ಉಳಿಬೇಕು ಅಂದ್ರೆ ಖಂಡಿತವಾಗ್ಲೂ ಒಳ್ಳೆ ಹೆಸರನ್ನ ಖಂಡಿತವಾಗ್ಲೂ ಅವ್ರವ್ರು ಹುಟ್ಟಿರೋ ಡೇಟಿಗೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಕರ್ನಾಟಕ ಜನತೆಗಳಿಗೆ ಫೋನ್ ನಂಬರ್ ಬಹಳ ಮುಖ್ಯ ಸರ್. ಫೋನ್ ನಂಬರ್ ಚೆನ್ನಾಗಿಲ್ಲ ಅಂದ್ರೆ ಆಕ್ಸಿಡೆಂಟ್ಗಳಾಗುತ್ತೆ. ಫೋನ್ ನಂಬರ್ ಚೆನ್ನಾಗಿದೆಯಾ ಅಂತಂದ್ರೆ ನಂಬರ್ಗಳಲ್ಲ, ನಮ್ಮ ಡೇಟಿಗೆ ಅನುಗುಣವಾಗಿ ಯಾವ್ದಾಗಬೇಕು ಅಂದ್ರೆ ಹೆಂಗ್ ಉದಾಹರಣೆ, ಈಗ ನನಗೆ ಶುಗರ್ ಇರುತ್ತೆ ಸರ್. ಶುಗರ್ ತಿಂದ್ರೆ ಏನಾಗುತ್ತೆ ಸರ್? ಕಾಯಿಲೆ ಜಾಸ್ತಿ ಆಗುತ್ತೆ. ಅಂದ್ರೆ ಶುಗರ್ ಲೆಸ್ ಏನೇನು ತಿನ್ಬೇಕು ಅನ್ನೋದು ಟೆಕ್ನಿಕ್ ಗೊತ್ತಿರಬೇಕು. ಹಾಗೆ ಮನುಷ್ಯನಿಗೆ ಶಕ್ತಿ ಬರಬೇಕು ಅಂದ್ರೆ ರಾಗಿ ತಿನ್ಬೇಕು ಅಂತ ಹೇಳ್ತಾರೆ ಸರ್. ಆ ಹುಟ್ಟಿದ ಮಗುಗೂ ಫಸ್ಟ್ ತಿನ್ಸದೆ ಸರಿ ರೀ, ಇದನ್ನು ಬೇಸಿಕ್ ನಾಲೆಡ್ಜ್ ಗೊತ್ತಿದೆ ನಾವು ಸರಿ ನೋಡಿ ಸರ್. ಮನುಷ್ಯ ಹುಟ್ಟಿದಾಗ ಫಸ್ಟ್ ತಿನ್ಸೋದು ಸರಿ ಸರ್, ನುಣ್ಣು ಮಾಡಿ ತಿನ್ನಿಸ್ತಿರ್ತಾರೆ ಸರ್ ತಾಯಿ ಅಂದ್ರು ಆಯ್ತಾ. ಮನುಷ್ಯನಿಗೆ ವಯಸ್ಸಾಗೋಗ್ಬಿಡುತ್ತೆ ಸರ್, ಇನ್ನೇನು ಸಾವು ಹತ್ತತ್ರ ಬರುತ್ತೆ. ಅವಾಗ್ಲೂ ಯಾವ್ದು ಸರ್, ಗಂಜಿ ಕುಡಿದ್ರೆ ಅವನಿಗೆ ಮುದ್ದೆ ತಿಂದ್ರೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರಲ್ಲ. ಇದನ್ನ ನಂಬಲ್ಲ ಅಂದ್ರೆ ನಾನು ಮೂರ್ಖ ಆಗ್ತೀನಿ ಸರ್, ನಂಬ್ತೀನಿ ಅಂದ್ರೆ ನಾನು ಬುದ್ಧಿವಂತ ಆಗ್ತೀನಿ ಸರ್. ಇಷ್ಟೇನೇ ವಿಷಯ. ಮಧ್ಯಲಿ ಮನುಷ್ಯ ಗಟ್ಟಿಯಾಗಿರ್ಬೇಕು ಅಂದ್ರೂ ರಾಗಿ ಮುದ್ದೆ ಅನ್ನ ತಿನ್ಕೊಂಡೋದ್ರೆ ಒಳ್ಳೇದು ಸರ್, ಯಾವತ್ತಿದ್ರು ಒಳ್ಳೇದು. ಈಗ ನಿಮ್ಮ ಸಂಖ್ಯಾಶಾಸ್ತ್ರದ ಪ್ರಕಾರ ಗಿಲ್ಲಿ ಈ ಸೀಸನ್ನ ವಿನ್ನರ್ ಖಂಡಿತ. ಆಕ್ಚುಲಿ ನಾನು ಹೇಗೆ ನೀರು ಕೊಡೋದು ಇಡೀ ಕರ್ನಾಟಕ ಜನತೆಗೆ ಅವ್ರ ಆಟದಲ್ಲಿ ಅವನು ಕಾಮಿಡಿಲಿ ಜಾದು ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ನನ್ನ ಪ್ರಕಾರ ಬಡವ್ರ ಮಕ್ಳು ಗೆಲ್ಲಬೇಕು ಅಂತ ನಾನು ದೇವರನ್ನ ಹೇಳಲ್ಲ. ಸೊ ಯಾಕೆ ಹೇಳಲ್ಲ ಅಂತಂದರೆ ಅವನಲ್ಲಿ ಕಲೆ ಇರಬೇಕು. ಬಡವ್ರ ಮಕ್ಳು ಚಿನ್ನದ ಸೂಜಿ ಅಂತ ಕಣ್ಣಿಗೆ ಇಟ್ಕೊಳಕ್ಕಾಗಲ್ಲ ಅಂತೀವಲ್ಲ. ಬಡವರು ಶ್ರೀಮಂತರು ರೈತರು ಅನ್ನೋದಲ್ಲ ಮ್ಯಾಟ್ರು, ಬಟ್ ರೈತರ ಮಗ ಇವರು, ಬಡವ್ರ ಮಗ ಪ್ಲಸ್ ಇವನಲ್ಲಿ ಕಲೆ ಇದೆ. ಎಲ್ಲ ತರ ಸರ್ ಶಿವನು 3 ಕಣ್ಣಿದ್ದಂಗೆ ಅವನಲ್ಲಿ ಎಲ್ಲ ಟ್ಯಾಲೆಂಟ್ ಇದೆ ಸರ್. ದೇವ್ರನ್ನೇ ನೋಡಿ, ಕೆಲವರು ಬಡವ್ರ ಮಕ್ಕಳಾಗಿರಲ್ಲ, ಅಹಂಕಾರ ತುಂಬಿರುತ್ತೆ, ಇವ್ನಿಗೆ ಅಹಂಕಾರ ಇಲ್ಲ. ಆ ಹುಡುಗನ ನೋಡಿ ತುಂಬಾ ತಗ್ಗಿ ಬಗ್ಗೆ ನಡೀತಿರ್ತಾರೆ, ವಿಚಾರಗಳಲ್ಲಿ ಫೈಟ್ ಮಾಡ್ತಿರ್ತಾನೆ. ಇನ್ನ ಬೇರೆ ಎಲ್ಲ ರಘುವಣ ಅಂದ್ರೆ ನನಗೆ ಇಷ್ಟ ಅಂತಿರ್ತಾನೆ, ಅಶ್ವಿನಿ ಮೇಡಮ್ ಅಂದ್ರೆ ತುಂಬಾ ಇಷ್ಟ ಅಂತಿರ್ತಾನೆ, ಸುದೀಪ್ ಸರ್ ಅಣ್ಣ ಬಿಳಿ ಅಣ್ಣ ಅಂತಿರ್ತಾನೆ. ಇದಕ್ಕಿಂತ ತಗ್ಗಿ ಬಗ್ಗೆ ನಡೆಯೋ ಗುಣ ಏನಿರಬೇಕು? ಅರ್ಥ ಆಯ್ತಾ? ಅವ್ರಿಗೆ ಯಾರಾದ್ರೂ ಬೈತಾ ಇರ್ತಾರೆ ಅಂದ್ರೆ ಅವ್ರು ನಿಜವಾಸ್ತಮ್ಮ. ಖಂಡಿತವಾಗ್ಲೂ ನನ್ನ ಒಂದು ಪ್ರಕಾರ ಈ ಸಲ ಗಿಲ್ಲಿ ಗೆಲ್ಲೋವಂಥ ರಿಯಲ್ ಕಲೆನೂ ಇದೆ, ಒಳ್ಳೆ ರೈತರ ಮಗನೂ ಹೌದು, ಈ ಕಡೆ ಬಡವ್ರ ಮಗನೂ ಹೌದು, ಒಳ್ಳೆ ಟ್ಯಾಲೆಂಟ್ ಇದೆ ಸರ್. ಇನ್ನೊಂದು, ಈಗ ಅವ್ರ ಹತ್ರ ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ತುಂಬಿ ತುಳುಕ್ತಾ ಇದೆ, ಹೌದು, ಬಟ್ ಹೆಸರಲ್ಲೇನೋ ಚೇಂಜಸ್ ಸ್ವಲ್ಪ ಇದೆ. ಹೌದು, ಅದರಿಂದ ಏನಾದ್ರು ಅವ್ರ ಲೈಫಿಗೆ ಎಫೆಕ್ಟ್ ಆಗುವಂಥದ್ದು ಖಂಡಿತ ಸರ್. ಹೆಸರಲ್ಲಿ ಬಂದ್ಬಿಟ್ಟು ಅವನಿಗೆ ನಾನು ಹೇಳಿದೆ ಜೀಗ್ ಅಧಿಪತಿ 3 ಅಂತ ಈ ವರ್ಷಕ್ಕೆ. ಅದು ಗೊತ್ತಿಲ್ಲದೆ ಹೂವಿನ ಜೊತೆ ನಾರು ಸ್ವರ್ಗ ಸೇರುತ್ತೆ ಅಂತಾರೆ. ನಾರು ಏನೋ ಹಾರ್ಡ್ ವರ್ಕ್ ಮಾಡಿರಲ್ವಂತೆ. ಹೂ ಬಿಡೋರ್ಗು ಕಷ್ಟಪಟ್ಟಿರೋದು ಯಾವುದು? ಹೂವೇ ಅಲ್ವಾ? ಚಿಕ್ಕದ್ರಿಂದ ಮಣ್ಣಿಂದ ಬೆಳೆದು ಕಷ್ಟಪಟ್ಟು ಬೆಳೆದಿರುತ್ತೆ. ನಾರು ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನಂಗೆ ಇವ್ನಿಗೆ ಏನಾಗುತ್ತೆ, ಗಿಲ್ಲಿ ಅಂತ ಹೆಸರಿಟ್ಟಿರೋದಕ್ಕೂ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತಾ ಇರೋದು ಅವ್ನಿಗೆ ವರ್ಕ್ ಆಗಿರುತ್ತೆ. ಇನ್ನೂ ನಾನು ಆನೆ ಬಲ ತರ ಈ ಸಲ 1000% ಎಲ್ಲ ಗೆದ್ದೇ ಗೆಲ್ತಾರೆ ಅನ್ನೋದಕ್ಕೆ ಯಾವ್ದು ಗೊತ್ತಾಗುತ್ತೆ ಅಂದ್ರೆ ಗಿಲ್ಲಿದು ರಿಯಲ್ ಡೇಟ್ ಆಫ್ ಬರ್ತ್ ಬೇಕು, ರಿಯಲ್ ಡೇಟ್ ಆಫ್ ಬರ್ತ್ ಬೇಕು. ಅಶ್ವಿನಿ ಅವ್ರದ್ದು ಡೇಟ್ ಆಫ್ ಬರ್ತ್ ಬೇಕು. ಇವ್ರದೆಲ್ಲ ಡೇಟ್ ಆಫ್ ಬರ್ತ್ ನೋಡಿದ್ರೆ ಪಕ್ಕ ಗೊತ್ತಾಗ್ಬಿಡುತ್ತೆ ಸರ್. ಯಾರು ಏನೇ ಉಲ್ಟಾ ಪಲ್ಟಾ ಮಾಡಿದ್ರು ಇವರೇ ಗೆಲ್ತಾರೆ ಅಂತ ಇನ್ನೂ ಹೇಳ್ಬೋದು. ನನಗೆ ರಿಯಲ್ ಗಿಲ್ಲಿ ಡೇಟ್ ಗೊತ್ತಿಲ್ಲ, ನೇಮ್ ಮಾತ್ರ ಗೊತ್ತು. ಇದ್ರ ಬಲದ ಮೇಲೆ 1000% ಅವ್ರಿಗೆ ಗೆಲ್ತಾರೆ. ಯಾಕೆಂದ್ರೆ ಅಶ್ವಿನಿ ಅನ್ನೋದು ಅನ್ನೋದು ಅಷ್ಟು ಸಪೋರ್ಟ್ ಮಾಡಲ್ಲ ಸರ್. ಈ ಸಲ ಒಂದಕ್ಕೊಂದೇ ಸಪೋರ್ಟ್ ಮಾಡೋದು ಕಷ್ಟ ಇದೆ, ಈ ಸಲ ಕಮ್ಮಿ. ಒಂದಿಗೆ ಅಧಿಪತಿ ಸರ್. ಈ ವರ್ಷ ಟೋಟಲ್ ಮಾಡಿದ್ರೆ 1 ಬರುತ್ತಲ್ವಾ, 1ಕ್ಕೆ ಈ 3 ಮೇಲೆ ಲವ್ ಜಾಸ್ತಿ, ಹೆವಿ ಲವ್.
ಅದಕ್ಕೆ ಇಬ್ಬರದು ಚೆನ್ನಾಗಿ ಕಾಂಬಿನೇಷನ್ ಈಗ ಹಿಂಗೆ ಸರ್ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ಗೊತ್ತಾ ಸ್ಪೀಕರ್ಗೂ ಇಲ್ಲಿಂದ ಮೊಬೈಲ್ ಎಲ್ಲ ಮಾಡಿದ್ರೆ ಹಿಂಗ್ ಕನೆಕ್ಟ್ ಆಗುತ್ತೋ ಆ ರೀತಿ ಕನೆಕ್ಟ್ ಆಗುತ್ತೆ. ಇದಾದ್ಮೇಲೆ ಒಂದೊಂದಕ್ಕೆ ಸಪೋರ್ಟ್ ಮಾಡುತ್ತೆ, ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಅಶ್ವಿನಿ ಮೇಡಮ್ ತಗೊಂಡ್ರು ಎ ಲೆಟರ್ಗೆ ಒಂದು ಬರುತ್ತೆ, ಅವ್ರಿಗೂ ಸ್ವಲ್ಪ ಕಮ್ಮಿ. ಬಟ್ ಫೈನಲ್ ಕೊಡ್ತಾರೆ, ಟಾಸ್ಕ್ ಕೊಡ್ತಾರೆ, ಟಾಂಗ್ ಕೊಡ್ತಾರೆ, ಅವ್ರೇನು ಕಮ್ಮಿ ಅಲ್ಲ ಅವರು. ಈಗ ಇಲ್ಲಿ ನನ್ನ ಪ್ರಕಾರ ಹುಡುಗ ಆಗಿ ಚಾಲೆಂಜ್ ಮಾಡ್ತಿರೋದು ಒಂದೇ, ಅಶ್ವಿನಿ ಮೇಡಮ್ ಲೇಡೀಸ್ ಆಗಿ ಚಾಲೆಂಜ್ ಮಾಡ್ತಿರೋದು ಒಂದೇ. ಆಕ್ಚುಲಿ ಅವರಿಬ್ಬರು ತುಂಬ ಒಳ್ಳೆ ನಟ ಭಯಂಕರರು. ರಘು ಅವರು ಗೆಲ್ಲೋದು ತುಂಬ ಡೌಟ್ ಇದೆ. ಯಾಕೆಂದ್ರೆ ರಘು ಅನ್ನೋದಕ್ಕೆ ಟೋಟಲ್ ಮಾಡಿದ್ರೆ ಚಂದ್ರನ ಸಂಖ್ಯೆ 4 ಬರುತ್ತೆ, ರಘು ಅವರು ರಾವು ಸಂಖ್ಯೆ ಅಂತ ಹೇಳ್ತೀವಿ. ಈ ವರ್ಷ ಅವ್ರು ಗೆಲ್ಲೋದು ಸ್ವಲ್ಪ 1000% ಕಷ್ಟ ಇದೆ. ಈಸ್ ಶಕ್ತಿವಂತ, ತುಂಬ ಶಕ್ತಿವಂತ, ಗುಣವಂತ ರಘು ಸರ್, ಶಕ್ತಿವಂತ ಗುಣವಂತ. ಬಟ್ ಈ ಸಲ ಗೆಲ್ಲೋದು 99% ಕಷ್ಟ ಇದೆ. ಬಟ್ ಚಾಲೆಂಜ್ ಮಾಡ್ತಾ ಇದ್ದಾರೆ, ಗೇಮ್ ಆಡ್ತಾ ಇದ್ದಾರೆ, ಎಲ್ಲ ಆಡ್ತಿದ್ದಾರೆ, ಖುಷಿ ಇದೆ.